ಭಾರತದ ಪ್ರಮುಖ ಜ್ಯೋತಿಷ್ಯರು ಪಂಡಿತ್ ಶ್ರೀ ಸಹದೇವ್ ಭಟ್ ನಿಮ್ಮ ಜೀವನದ ಸಮಸ್ಯೆಗಳಾದ ಪ್ರೀತಿ, ಪ್ರೇಮ, ಹೆಣ್ಣು ಅಥವಾ ಗಂಡು ವಶೀಕರಣ, ಸಂತಾನ, ಕೋರ್ಟ್ ಕೇಸ್ ಅಥವಾ ಸಾಲಬಾಧೆ, ಧನವಶ, ಹಣವಶ ಇನ್ನಿತರೆ ಯಾವುದೇ ಗುಪ್ತ ಸಮಸ್ಯೆಯಾಗಿರಲಿ ಕೆಲವೇ ನಿಮಿಷಗಳಲ್ಲಿ ಶಾಶ್ವತ ಪರಿಹಾರ ಮಾಡಿ ಕೊಡಲಾಗುತ್ತದೆ. ಬೆಂಗಾಳಿ ಅಗೋರಿ ನಾಗಸಾಧುಗಳ ಜೊತೆ ವಿದ್ಯಾಭ್ಯಾಸ ಮುಗಿಸಿ ಗುರುದೀಕ್ಷೆ ಪಡೆದಿರುವ ಪಂಡಿತ್ ಶ್ರೀ ಸಹದೇವ್ ಭಟ್ ಅವರಿಗೆ ಈಗಲೇ ಕರೆ ಮಾಡಿ 9008889912. ಗೆಳೆಯರೇ, ನಾನು ಶರಣವ್ವ. ಹಳ್ಳಿಯೊಂದರಲ್ಲಿ ವಾಸವಾಗಿದ್ದು ನನ್ನ ಮನೆಯ ಪಕ್ಕದಲ್ಲಿ ಇರುವ ಸೋಮು ಜೊತೆಗೆ ನಡೆದ ಘಟನೆ ಬಗ್ಗೆ ನಾನು ನಿಮಗೆ ಹೇಳುತ್ತೇನೆ. ಹಳ್ಳಿಯು ಪರಿಸರ, ಸಂಸ್ಕೃತಿ ಮತ್ತು ಜನರ ಸರಳತೆಯನ್ನು ತೋರಿಸುತ್ತದೆ. ಹಳ್ಳಿಯಲ್ಲಿ ಜನರು ಪರಸ್ಪರ ಸಹಕಾರದಿಂದ ಬದುಕುತ್ತಾರೆ. ಕೃಷಿ ಮುಖ್ಯ ಉದ್ಯೋಗವಾಗಿದೆ. ಊರ ಹೊರಗೆ ನಮ್ಮ ಹೊಲವಿತ್ತು. ನಮ್ಮ ಮನೆಯ ಪಕ್ಕದಲ್ಲಿ ಸೋಮು ತನ್ನ ಕುಟುಂಬದೊಂದಿಗೆ ವಾಸವಾಗಿದ್ದ. ಅವನಿಗೆ ಕಲ್ಯಾಣವಾಗಿ 10 ವರ್ಷ ಕಳೆದರೂ ಸಂತಾನ ಭಾಗ್ಯ ಕೂಡಿ ಬಂದಿರಲಿಲ್ಲ. ಅವರು ಹಳ್ಳಿಯ ಬದುಕು ಸರಳ ಮತ್ತು ಸುಂದರವಾಗಿದ್ದರಿಂದ ತಮ್ಮ ಜೀವನ ಸಾಗಿಸುತ್ತಾ ವಾರಕ್ಕೊಮ್ಮೆ ಸುಖವನ್ನು ಕಾಣುತ್ತಿದ್ದರು. ಪ್ರತಿದಿನ ಹೊಲದಲ್ಲಿ ದುಡಿದ ಬಳಿಕ ಸೋಮು ತನ್ನ ಹೊಲದಲ್ಲಿನ ಮರದ ಕೆಳಗೆ ವಿಶ್ರಮಿಸಿ ದಣಿವು ಆರಿಸಿಕೊಳ್ಳುತ್ತಿದ್ದ. ಹೀಗೆ ಒಂದು ದಿನ ಅವನು ಅಲ್ಲೇ ವಿಶ್ರಮಿಸುತ್ತಿದ್ದನು. ಅವನ ಮನೆಯಾಕೆ ರೀನಾವು ಎಲ್ಲಾ ಪ್ರಯತ್ನಪಟ್ಟರೂ ಸಹಿತ ದೇವರಿಗೆ ನಮ್ಮ ಮೇಲೆ ಕರುಣೆ ಬಂದಿಲ್ಲ. ನನಗೆ ಜೀವನವೇ ಬೇಜಾರು ಎನಿಸುತ್ತಿದೆ. ಊರಿನಲ್ಲಿರುವ ಎಲ್ಲರೂ ನನ್ನ ಬಗ್ಗೆ ಕೆಟ್ಟದಾಗಿ ಮಾತನಾಡುತ್ತಾರೆ ಎಂದಾಗ ಹೇಳಿದಳು. ಆಗ ಅವನು, ಜೀವನದಲ್ಲಿ ಎಲ್ಲಾ ಸುಖವನ್ನು ಕಂಡಿದ್ದೇವೆ ನಾವು. ಇದರ ಕೊರಗುತ್ತ ಕೂತರೆ ನಾವು ಬಾಳಲ್ಲಿ ಈ ಎಲ್ಲ ಆನಂದವನ್ನು ಪಡೆಯಲು ಆಗುವುದಿಲ್ಲ. ಎಲ್ಲವೂ ಕಾಲಕ್ಕೆ ತಕ್ಕಂತೆ ಆಗುತ್ತೆ, ಚಿಂತಿಸಬೇಡ ಎಂದು ಹೇಳಿ ತಮ್ಮ ಬದುಕಿನ ಸಮೃದ್ಧಿಯ ಪ್ರತಿಕ್ಷಣವನ್ನು ಸರಿಯಾಗಿ ಅನುಭವಿಸಿ ಸಂತೋಷವಾಗಿದ್ದ ಅವರಿಬ್ಬರು ಇನ್ನೇನು ಅವತ್ತು ಗಿಡದ ಕೆಳಗೆ ಶುರು ಮಾಡಬೇಕು ಎನ್ನುವಷ್ಟರಲ್ಲಿಯೇ ನಾನು ಅಲ್ಲಿಗೆ ಹೋಗಿ ಬಿಟ್ಟಿದ್ದೆ. ಯಾರೋ ಹಿಂದಿನಿಂದ ಬಂದಂತೆ ಶಬ್ದವಾಗಿದ್ದನ್ನು ಕೇಳಿಸಿಕೊಂಡ ಅವರು ಎಲ್ಲವನ್ನೂ ಸರಿಮಾಡಿಕೊಂಡು ಕುಳಿತರು. ಆಮೇಲೆ ನಾನು ಅವರ ಬಳಿಗೆ ಹೋಗಿದ್ದೆ. ಆಗ ಸೋಮು ನನಗೆ, ಏನು ನಮ್ಮ ಹೊಲದ ಕಡೆ ಬಂದಿದ್ದೀಯಾ ಅಂತ ಕೇಳಿದಾಗ ನಾನು, ಆಡು ಮೇಯಿಸಿಕೊಂಡು ಹೋಗೋಣ ಅಂತ ಈ ಕಡೆ ಬಂದಿದ್ದೆ. ನಾನು ಇಲ್ಲೇ ಹಿಂದೆ ಗಿಡಕ್ಕೆ ಕೂತಿದ್ದೆ. ನಿಮ್ಮ ಮಾತು ಕೇಳಿಸಿಕೊಳ್ಳುತ್ತಿದ್ದೆ. ಆದರೆ ನೀವು ಯಾವ ಜಾಗನು ಅಂತ ನೋಡದೆ ಇನ್ನೇನು ಶುರು ಮಾಡ್ತಾ ಎನ್ನುತ್ತರಾಗ ತೆಗೆದಾಗ ಅವರಿಗೆ ಆ ಮಾತು ಅರ್ಥವಾಯಿತು. ಆಗ ಅವನು, ಅದೆಲ್ಲ ಹೋಗಲಿ ಬಿಡು, ನಿನ್ನ ಕರಿಮಣಿ ಮಾಲೀಕ ಏನೋ ಸಿಟಿಗೆ ಹೋಗಿದ್ದಾನಂತೆ ಎಂದಾಗ ನಾನು, ಹೌದು ಹೌದು, ನನ್ನ ಹತ್ತಿರದ ಸಂಬಂಧಿ ಮನೆಗೆ ಹೋಗಿದ್ದಾನೆ. ಅವರಿಗೆ ಆಸ್ಪತ್ರೆ ಸೇರಿಸಿದ್ದಾರೆ. ಅವರಿಗೆ ಹುಷಾರಿಲ್ಲ. ಹೀಗಾಗಿ ಹೋಗಿ 1 ದಿನ ಆಗಿದೆ ಎಂದು ಹೇಳಿದೆ. ಆಗ ಅವನು, ಮತ್ತೆ ಯಾವಾಗ ವಾಪಸ್ ಬರೋದು ಎಂದಾಗ ನಾನು, ಗೊತ್ತಿಲ್ಲ, ಆದರೆ ಅವರಿಗೆ ಯಾರೂ ಇಲ್ಲವಾಗಿದ್ದರಿಂದ ಇವರೇ ಅವರನ್ನು ನೋಡ್ಕೋಬೇಕು. ಬರೋದು 15 ದಿನ ಆಗಬಹುದು ಅಂತ ಹೇಳಿದೆ. ಆಗ ಸೋಮು, ಸರಿಯಾಯಿತು, ಹಾಗಿದ್ರೆ ಸುಮ್ನೆ ಮನೇಲಿ ಅಡುಗೆ ಮಾಡಿ ಹಾಳು ಮಾಡಬೇಡ, ಹೇಗಿದ್ರೂ ಮನೇಲಿ ನಾವು ಮಾಡಿರ್ತೀವಿ, ಸಾಯಂಕಾಲ ಮನೆಗೆ ಬಂದು ಬಿಡು ಎಂದಾಗ ನಾನು, ಇಲ್ಲ ತೊಂದರೆ ಯಾಕೆ, ನಾನು ಮನೆಯಲ್ಲಿ ಮಾಡ್ತೀನಿ ಎಂದಾಗ ಅವರಿಬ್ಬರು ಕೂಡಿ, ಬಾ ಪರವಾಗಿಲ್ಲ, ನೀನೇನು ಹೊರಗಿನ ವ್ಯಕ್ತಿಯೇ ಎಂದಾಗ ನಾನು, ವಿಚಾರ ಮಾಡಿ ಹೇಳ್ತೀನಿ ಅಂತ ಹೇಳಿದೆ. ಇನ್ನು ಅವತ್ತು ಅವರಿಬ್ಬರು ಹೊಲದಲ್ಲಿನ ಕೆಲಸ ಮುಗಿಸಿ ಮನೆಗೆ ಬಂದಿದ್ದರು ಅನ್ಸುತ್ತೆ. ನಾನು ಅವರ ಮನೆಗೆ ಹೋಗಿರಲಿಲ್ಲ. ಅಷ್ಟೊತ್ತಿಗೆ ಸೋಮುವಿನ ಮನೆಯಿಂದ ಅವನ ಮನೆ ಯಾಕೆ ಕರೆದರೂ ಸಹಿತ ನಾನು ಸುಮ್ಮನೆ ಇದ್ದೆ. ಕೊನೆಗೆ ನಾನು ಅವರಿಗೆ ಪ್ರತಿಕ್ರಿಯೆ ಕೊಡದಿದ್ದಾಗ ಸೋಮು ನೇರವಾಗಿ ನನ್ನ ಮನೆಗೆ ಬಂದಿದ್ದ. ಇನ್ನು ಹೊರಹೊರಗಿನ ಮನೆಯಾಗಿದ್ದರಿಂದ ಯಾರೂ ಸಂಭವ ಇರೋಲ್ಲ ಅಂತ ನಾನು ಮನೆ ಬಾಗಿಲನ್ನು ಸುಮ್ಮನೆ ಮುಂದಕ್ಕೆ ಮಾಡಿದ್ದೆ. ಇನ್ನು ನನ್ನ ಮನೆ ಹಳೆ ಕಾಲದ ಮನೆಯಾಗಿದ್ದರಿಂದ ಮೊದಲಿನ ಮನೆ ಇರುತ್ತಲ್ಲ ಆಗಿತ್ತು. ದೊಡ್ಡ ಬಾಗಿಲು, ಅದಕ್ಕೆ ಕೊಂಡಿ ಚಿಲಕ, ಒಳಗಡೆ ಜಗುಲಿ ಇತ್ತು. ಅವನು ಹೊರಗಿನಿಂದ ಕೂಗಿದ್ದ ಎನಿಸುತ್ತೆ. ನನಗೂ ಸರಿಯಾಗಿ ಕೇಳಿರಲಿಲ್ಲ. ನಾನು ಸುಮ್ಮನೆ ಇದ್ದೆ. ಒಳಗಿನ ಕೊಂಡಿ ಚಿಲಕ ಸಡಿಲ ಇದ್ದದ್ದರಿಂದ ಅವನು ಹೊರಗಿನಿಂದ ಜೋರಾಗಿ ಬಾಗಿಲು ನೂಕಿದಾಗ ಒಳಗೆ ಬಂದಿದ್ದ. ಅವನಿಗೆ ಮನೆಯಲ್ಲಿ ಯಾರೂ ಕಂಡಿಲ್ಲವಾಗಿದ್ದರಿಂದ ಅವನು ನೇರವಾಗಿ ಒಳಗೆ ಬಂದುಬಿಟ್ಟಿದ್ದ. ಆದರೆ ನಿಜ ಹೇಳಬೇಕು ಎಂದರೆ ಅವತ್ತು ಮಧ್ಯಾಹ್ನ ಅವರ ಮಾತನ್ನು ಹೇಳಿ ನನಗೆ ಏನೇನೋ ಎನಿಸಿತು. ಹೀಗಾಗಿ ನಾನು ಆಡು ಮೇಯಿಸಿಕೊಂಡು ಬಂದ ಬಳಿಕ ಅದರ ಬಗ್ಗೆ ಯೋಚಿಸುತ್ತಾ ಮನೆಗೆ ಬಂದು ಅಡುಗೆ ಮನೆಯಲ್ಲಿ ಒಳಗಡೆ ಬ್ರಷ್ ಬಿಟ್ಟುಕೊಳ್ಳುತ್ತಿದ್ದೆ. ಅದೇ ಹೊತ್ತಿಗೆ ಅವನು ಸಂಧಿಯಿಂದ ನೋಡ್ತಾ ಇದ್ದ. ಅವನು ಇನ್ನೇನು ವಾಪಸ್ ಹೋಗಬೇಕು ಅನ್ನುವಷ್ಟರಲ್ಲಿ ಅವನ ಕಾಲು ಜಾರಿ ಬಾಗಿಲು ಮೇಲೆ ಕೈ ಇಟ್ಟಾಗ ಬಾಗಿಲು ತೆಗೆದಿತ್ತು. ಆಗ ಅವನನ್ನು ನೋಡಿ ನನಗೆ ಏನು ಮಾಡಬೇಕು ಎಂದು ಗೊತ್ತಾಗದೆ ನಿಂತಿದ್ದೆ. ಕೊನೆಗೆ ಅವನು ಕೂಡ ನನ್ನನ್ನು ನೋಡಿ ಸುಮ್ಮನೆ ಅವರ ಮನೆಗೆ ವಾಪಸ್ಸಾಗಿದ್ದ. ನಾನು ಆಮೇಲೆ ರೆಡಿಯಾಗಿ ಅವರ ಮನೆಗೆ ಹೋದಾಗ ಅವನು ಟಿವಿ ನೋಡ್ತಾ ಕುಳಿತಿದ್ದ. ಅವನು ಕುರ್ಚಿ ಮೇಲೆ ಕುಳಿತು ಟಿವಿ ನೋಡ್ತಾ ನನ್ನ ಕಡೆಗೆ ನೋಡಿದ. ನಾನು ಅವನನ್ನು ನೋಡಿ ಸುಮ್ಮನೆ ನಕ್ಕು ಒಳಗೆ ಹೋಗಿದ್ದೆ. ಆದರೆ ಆ ನಗು ತನ್ನಿಂದಾಗಿಯೇ ಹೊರಬಂದಿತ್ತು. ಬಹುಶಃ ಅದು ಕೂಡ ಅವನಿಗೆ ಗೊತ್ತಿರಲಿಲ್ಲ ಎನಿಸುತ್ತೆ. ಆಮೇಲೆ ಅಡುಗೆ ಮನೆಯಲ್ಲಿ ಎಲ್ಲರೂ ಸೇರಿ ಊಟ ಮಾಡುತ್ತಿದ್ದಾಗ ಅವನು ಯಾಕೋ ನನ್ನನ್ನು ನೋಡದೆ ಸುಮ್ಮನೆ ಊಟ ಮಾಡುತ್ತಿದ್ದ. ಅವನಿಗೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡೋ ಧೈರ್ಯ ಇಲ್ಲ ಎನಿಸುತ್ತೆ. ನನಗೂ ಹಾಗೆ ಎನಿಸಿತ್ತು. ಆಮೇಲೆ ನಾನು ಅಲ್ಲಿ ಊಟ ಮಾಡಿ ಮನೆಗೆ ಹೋಗಿದ್ದೆ.
ಆದರೆ ಅವತ್ತು ನನಗೆ ನಿದ್ರೆ ಬಂದಿಲ್ಲ. ಬೆಳಿಗ್ಗೆಯಿಂದ ಏನೇನೋ ಘಟನೆಗಳು ನಡೆದು ಯಾಕೋ ನನಗೂ ನನ್ನ ಯಜಮಾನ ನೆನಪಿಗೆ ಬಂದಿದ್ದ. ಆದರೆ ಪಕ್ಕದ ಮನೆಯಿಂದ ಮಾತನಾಡುತ್ತಾ ಇದ್ದ ಕೇಳಿಸ್ತಾ ಇತ್ತು. ಏನೋ ಇವತ್ತು ಯಜಮಾನರು ರೋಷದಲ್ಲಿದ್ದಾರಂತೆ. ಒಂದು ಧ್ವನಿ ಇಲ್ಲ. ಹಾಗೇನಿಲ್ಲ, ಇದೇನೋ ಹೊಸತ, ಸುಮ್ನೆ ಏನೇನೋ ಮಾತಾಡಬೇಡ ಎಂದು ಹೇಳಿ ಸ್ವಲ್ಪ ಹೊತ್ತಿಗೆ ಎಲ್ಲಾ ಮಾತುಗಳು ಬಂದಾಗಿದ್ದವು. ಆದರೆ ಇದನ್ನೆಲ್ಲ ಕೇಳಿದ ಮೇಲೆ ಅಲ್ಲಿ ಏನು ನಡೆದಿದೆ ಅದು ಗೊತ್ತಿಲ್ಲದಷ್ಟು ಮೂರ್ಖ ನನಗಾಗಿರಲಿಲ್ಲ. ನಾನು ಕೂಡ ಸ್ವಲ್ಪ ದೇವರು ಅವರು ಒಟ್ಟ ಕೈಯಿಂದ ಕೆಲಸ ಮಾಡಿದೆ. ಆದರೆ ಅವತ್ತು ಆ ಘಟನೆ ನಡೆದಾಗಿನಿಂದ ಅದನ್ನು ಪಡೆಯಬೇಕು ಎಂಬ ಆಲೋಚನೆಗಳು ನನ್ನ ಮನಸ್ಸಿನಲ್ಲಿ ಬರ್ತಿದ್ದವು. ಅವನಿಗೂ ಹಾಗೆ ಎನಿಸಿತ್ತು ಎಂದು ಹೇಳಬಹುದು. ಯಾಕಂದರೆ ಅವನು ನನ್ನ ಜೊತೆಗೆ ಮೊದಲಿನಂತೆ ಮಾತನಾಡುತ್ತಿರಲಿಲ್ಲ. ನಾನು ಕೂಡ ಅಷ್ಟೇ. ನಮ್ಮ ನಡುವೆ ಮಾತು ಕಡಿಮೆಯಾಗಿತ್ತು. ನಾನು ಅವರ ಮನೆಗೆ ಹೋಗಿ ಅಡುಗೆ ಮಾಡುತ್ತಿದ್ದೆ. ಅವರಿಬ್ಬರ ಜೊತೆಗೆ ಊಟ ಮಾಡಿ ವಾಪಸ್ಸಾಗುತ್ತಿದ್ದೆ. ಹಳ್ಳಿಯಲ್ಲಿ ಇರುವಂತೆ ಅವರ ಮನೆಯಲ್ಲಿ ಏನಾದರೂ ಕಡಿಮೆ ಬಿದ್ದಾಗ ಪಕ್ಕದ ಮನೆಗೆ ಬರುವಂತೆ ಅವನು ಆಗಾಗ ಬರುತ್ತಿದ್ದ. ಆದರೆ ಈಗ ಬರುತ್ತಿರಲಿಲ್ಲ. ಯಾಕೋ ಅವನು ಬರಲು ಹಿಂದೆಟು ಹಾಕುತ್ತಿದ್ದ. ಇನ್ನು ಒಂದು ವೇಳೆ ಅವನು ಬಂದರೂ ಸಹ ನನಗೆ ಎದೆಡವಡವ ಎನ್ನುತ್ತಿತ್ತು. ಏಕೆಂದರೆ ಬೇರೆ ಏನಾದರೂ ಅಂತಹ ಘಟನೆ ನಡೆದರೆ ಏನು ಮಾಡುವುದು ಎಂಬ ಯೋಚನೆ ಮನದಲ್ಲಿತ್ತು. ಇನ್ನು ಈ ಪ್ರಶ್ನೆಯ ಜೊತೆಗೆ ನನ್ನ ಮನಸ್ಸಿನಲ್ಲಿ ಏನೂ ಗೊತ್ತಿಲ್ಲದ ಒಂದು ಭಾವವಿತ್ತು. ಅವನು ನನ್ನ ಮನೆಗೆ ಬಂದು ಏನು ಬೇಕು ಅಂತ ಕೇಳಿದ. ಅದನ್ನು ಎಸೆದುಕೊಂಡು ಅಲ್ಲಿ ಜಾಸ್ತಿ ಮಾತನಾಡಲಾರದೆ ವಾಪಸ್ ಸುಮ್ಮನೆ ಮನೆಗೆ ಹೋಗುತ್ತಿದ್ದ. ಆದರೆ ನಾನು ಮಾತ್ರ ಅವನ ಜೊತೆಗೆ ಮಾತನಾಡಲು ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾನೇ ಇದ್ದೆ. ಹೀಗೆ ಒಂದಿಷ್ಟು ದಿನ ಎಂದರೆ 4-5 ದಿನ ಕಳೆದು ಮತ್ತೆ ಎಂದಿನಂತೆ ದಿನಚರಿ ನಡೆಯತೊಡಗಿತು. ಆದರೆ ಇದೇ ಹೊತ್ತಿಗೆ ಅವನ ಮನೆಯಾಕೆ ಆರೋಗ್ಯ ಬಿಟ್ಟಿತು. ಆಗ ಅವರ ಮನೆಯಲ್ಲಿ ನಾನು ಇರುತ್ತಿದ್ದೆ. ಅವರ ಮನೆಯ ಎಲ್ಲಾ ಕೆಲಸಗಳನ್ನು ನಾನು ಮಾಡುತ್ತಿದ್ದೆ. ಹೀಗೆ ಒಂದು ದಿನ ಅವನು ಟಿಫಿನ್ ಮಾಡಿ ಹೊಲಕ್ಕೆ ಹೋದ. ನಾನು ಆಡುಗಳನ್ನು ಮೇಯಿಸಿಕೊಂಡು ಅವರ ಹೊಲದ ಕಡೆಗೆ ಹೋಗಿದ್ದೆ. ಅವನು ದೂರದಿಂದ ನನ್ನ ನೋಡುತ್ತಿದ್ದ. ಕೊಂಚ ಹೊತ್ತಿನ ಬಳಿಕ ಅವನು ಗಿಡದ ಕಡೆಗೆ ಹೋಗಿ ಕುಳಿತಾಗ ನಾನು ಆಡು ಮೇಯಿಸುವುದನ್ನು ಬಿಟ್ಟು ಹೋದೆ. ನೇರವಾಗಿ ಗಿಡದ ಕಡೆಗೆ ಹೋಗಿ ಕೂತುಕೊಂಡಿದ್ದೆ. ಆಗ ಅವನು ಸುಮ್ಮನೆ ಕೂತಿದ್ದ. ಆಗ ನಾನು ಯಾಕೆ ನನ್ನ ಜೊತೆಗೆ ಮಾತನಾಡಲು ಇಷ್ಟವಿಲ್ಲವಾ, ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡೋ ಧೈರ್ಯ ಇಲ್ಲವಾ ಎಂದೆ. ಅವನು ಹಾಗೇನಿಲ್ಲ ಎಂದು ಹೇಳಿದ. ಆಗ ನಾನು ಅವನ ಜೊತೆಗೆ ಮಾತನ್ನು ಮುಂದುವರಿಸಿದೆ. ನೋಡು, ಮನೆಯಲ್ಲಿ ಏನಾಗಿದೆ ಅಂತ ಇಬ್ಬರಿಗೂ ಗೊತ್ತು. ಅವತ್ತು ನೀನು ಮಾಡಿದ್ದು ಸರಿ ಇಲ್ಲ ಎಂದೆ. ಅವನು ಸುಮ್ಮನಿದ್ದ. ನಾನು ನನ್ನ ಕರಿಮಣೆ ಮೇಲಿನ ಊರಲ್ಲಿ ಇಲ್ಲ. ಅವನು ನಾನು ಏಕಾಂತದಲ್ಲಿ ಸಮಯ ಕಳೆಯುತ್ತಾ ಎಷ್ಟೋ ತಿಂಗಳು ಕಳೆದಿವೆ. ನೀವು ಅಲ್ಲಿಗೆ ಬಂದು ನಿಮ್ಮ ಮಾತು ಕೇಳಿಯೇ ಎಂದೆ. ಏನು ಮಾಡಬೇಕು ಎಂದು ಗೊತ್ತಾಗದೆ ಹಾಗೆ ಮಾಡಿದ್ದೆ ಎಂದಾಗ ಅವನು ಸರಿ ಅಂತ ಹೇಳಿದ. ನೋಡು, ನಾನು ಬೇರೆ ಯಾರು ಅಂತ ತಿಳಿದುಕೊಳ್ಳಬೇಡ ಎಂದೆ. ಇವಾಗ ನಾವು ಒಂದೇ ಮನೆಯಲ್ಲಿ ಊಟ ಮಾಡ್ತೀವಿ ಅಲ್ಲವೇ ಎಂದು ಕೇಳಿದಾಗ ಅವನು ಹೌದು ಎಂಬಂತೆ ತಲೆಯಾಡಿಸಿದ. ಆಗ ನನಗೆ ನಿನ್ನಿಂದ ಒಂದು ಸಹಾಯ ಬೇಕು ಎಂದೆ. ಯಾರಿಗೂ ಹೇಳಲ್ಲ ಅಂದರೆ ಹೇಳ್ತೀನಿ ಅಂತ ಎಂದಾಗ ಅವನು ಯಾಕೋ ಗೊಂದಲದಲ್ಲಿ ನನ್ನ ಮುಖ ನೋಡಿದ. ನಾನು ಇವಾಗ ಹೇಗಿದ್ದರೂ ಇಬ್ಬರೇ ಹೊಲದಲ್ಲಿ ಇದ್ದೀವಿ. ಮಧ್ಯಾಹ್ನ ಬಿಸಿಲು ಇದೆ ಎಂದೆ. ಯಾರೂ ಬರುವುದಿಲ್ಲ. ನನಗೆ ನಿನ್ನ ಕಂಡರೆ ಮೊದಲಿನಿಂದ ಮನಸ್ಸಿತ್ತು, ಹೇಳೋಕೆ ಆಗಿರಲಿಲ್ಲ. ಆದರೆ ಆ ಘಟನೆಯಿಂದ ನನ್ನೊಳಗೆ ಸಮಾಧಾನ ಇಲ್ಲ ಎಂದಾಗ ಅವನಿಗೆ ನನ್ನ ಮಾತಿನ ಅರ್ಥವಾಗಿ ಬಿಟ್ಟಿತು. ಅವನು ಅಲ್ಲಿಯೇ ಸುತ್ತಲೂ ಮುಳ್ಳಿನ ಕಂಠಿದೇವಿನ ಮರದ ಕೆಳಗಡೆ ಪಾಳು ಬಿದ್ದ ಹಳೆಯ ಮನೆಯೊಳಗೆ ಹೋಗಿದ್ದೆವು. ಆ ದಿನ ಮಧ್ಯಾಹ್ನ ಆ ಹಾಳು ಬಿದ್ದ ಮನೆಯಲ್ಲಿ ಏಕಾಂತದಲ್ಲಿ ಒಂದಾಗಿ ಬಿಟ್ಟೆವು. ಆದರೆ ಇದು ಜಾಸ್ತಿ ದಿನ ನಡೆಯಲಿಲ್ಲ. ಯಾಕಂದರೆ ನಾನು ನಮ್ಮ ಮನೆಮಠ ಎಲ್ಲವನ್ನೂ ಮಾರಿ ಊರು ಬಿಡುವಂತೆ ಸಮಸ್ಯೆಯಾಗಿತ್ತು. ಆದರೆ ಗೆಳೆಯರೇ, ಯಾರು ಈ ರೀತಿ ತಪ್ಪು ದಾರಿಯಲ್ಲಿ ನಡೆಯಬಾರದು. ಅಲ್ಲದೆ ಯಾವ ತಪ್ಪುಗಳನ್ನು ಮಾಡದಂತೆ, ತಪ್ಪುಗಳು ನಡೆಯದಂತೆ ಎಚ್ಚರಿಕೆಯಿಂದ ಇರಬೇಕು. ಯಾರೂ ಈ ಮೇಲಿನ ಕಥೆಯಂತೆ ಮಾಡಬಾರದು. ಎಲ್ಲರೂ ಯಾವತ್ತೂ ತಪ್ಪುಗಳು ನಡೆಯದಂತೆ ಎಚ್ಚರಿಕೆಯಿಂದ ಇರಬೇಕು. ನಿಜ ಜೀವನದಲ್ಲಿ ನಡೆಯದಂತಹ ಈ ಕಾಲ್ಪನಿಕ ಕಥೆಗಳನ್ನು ಗಂಭೀರವಾಗಿ ತೆಗೆದುಕೊಳ್ಳಬೇಡಿ. ಇದು ನಿಜ ಜೀವನದಲ್ಲಿ ಸಾಧ್ಯವಿಲ್ಲ. ಈ ಕಥೆಗಳನ್ನು ಸ್ಫೂರ್ತಿಯಾಗಿ, ಕಲ್ಪನೆಯಾಗಿ ನೋಡಬೇಕು, ಅನುಸರಿಸಬಾರದು. ನಾವು ನ್ಯಾಯಯುತವಾಗಿ ಸಮಾಜದ ರೀತಿನೀತಿ, ಕಾನೂನಿಗೆ ಒಳಪಟ್ಟು ಜೀವನ ನಡೆಸಬೇಕು. ದೇಶದ ಕಾನೂನು ಮೌಲ್ಯಗಳಿಗೆ ಬೆಲೆ ಕೊಟ್ಟು ಬದುಕಬೇಕು. ಇಂತಹ ಕಥೆಗಳಂತೆ ನಡೀತಾ ಹೋದರೆ ತೊಂದರೆ ಆಗಬಹುದು. ಹೀಗಾಗಿ ಇಂತಹ ಕಥೆಗಳಿಗೆ ಹೆಚ್ಚು ಪ್ರಾಮುಖ್ಯತೆ ಕೊಡಬಾರದು. ಉತ್ತಮ ಸನ್ಮಾರ್ಗದ ಜೀವನ ನಡೆಸಬೇಕು. ಜೊತೆಗೆ ನಮ್ಮ ಬದುಕನ್ನು ಹಸನಾಗಿಸುವಾಗ ಈ ರೀತಿಯ ಕಥೆಗಳನ್ನು ಓದಿ ಕೇವಲ ಮನೋರಂಜನೆಗೆ ಬಳಸಿ ಸ್ಫೂರ್ತಿಯನ್ನು ಪಡೆದುಕೊಳ್ಳಿ. ಫ್ರೆಂಡ್ಸ್, ನನ್ನ ಕಥೆ ಇಷ್ಟವಾಗಿದ್ದರೆ ಲೈಕ್ ಕೊಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.